ಎಜಿ ನ್ಯೂಸ್ಗೆ ಸ್ವಾಗತ. ಸಂಪ್ರದಾಯದಂತೆ ಬಾದ್ಮಿ ಅಮಾವಾಸ್ಯೆಯ ಹಿಂದಿನ ದಿನವಾದ ವೈಶಾಖ ಶುದ್ಧ ಬಹುಳ ಚತುರ್ದಶಿಯಂದು ದೇವಾಂಗ ಕುಲದೇವತೆಯಾದ ತಾಯಿ ಬನಶಂಕರಿ ದೇವಿ ಧರೆಗೆ ಅವತರಿಸಿದಳೆಂಬ ಪ್ರತೀತಿ ಇದೆ. ಈ ದಿನವನ್ನ ದೇವಾಂಗ ಬಂಧುಗಳು ಸೇರಿ ನಾಡಿನಾದ್ಯಂತ ಭಕ್ತರು ಸಂಭ್ರಮದಿಂದ ಆಚರಿಸಿದರು. ಬನಶಂಕರಿ ದೇವಿಯ ಜನ್ಮ ದಿನೋತ್ಸವದ ಪ್ರಯುಕ್ತ ಕೇರೂರ ಪಟ್ಟಣದ ಶ್ರೀ ಬನಶಂಕರಿ ದೇವಿಗೆ ವಿಶೇಷ ಪೂಜೆ, ಅಲಂಕಾರ ಸೇವೆ, ಪಂಚಾಮೃತ ಅಭಿಷೇಕ, ಕುಂಕುಮಾರ್ಚನೆ, ಕೋಡಶ ಉಪಚಾರ ಸಹಿತ ಮಾವಿನ ಹಣ್ಣಿನ ಸ್ವೀಕರಣೆಯ ಅಭಿಷೇಕ ಮಾಡಲಾಗಿದೆ. ಸೋಮವಾರ ಮಧ್ಯಾಹ್ನ 1 ಗಂಟೆಗೆ ಭಕ್ತಾದಿಗಳಿಗಾಗಿ 1.5 ಕ್ವಿಂಟಾಲ್ ಕಡ್ಲಿ ಬೇಳೆ ಬಳಸಿ ಹೋಳಿಗೆ ತಯಾರಿಸಿ ಸ್ವೀಕರಣೆಯೊಂದಿಗೆ ಮಹಾಪ್ರಸಾದ ಏರ್ಪಡಿಸಲಾಗಿತ್ತು. ದೇವಿಯ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ದೇವಾಂಗ ಸಮಾಜದ ಅಧ್ಯಕ್ಷರು ಆದ ಸಂಕಣ್ಣ ಹೊಸ್ಮನಿ ಹಾಗೂ ಕಮಿಟಿ ಸದಸ್ಯರು ಆದ ವಿಠಲ್ ಗೌಡ ಗೌಡ್ರು, ಶಿವಪ್ಪ ಹೆಬ್ಬಳ್ಳಿ, ಬಸವರಾಜ್ ಸ್ಲಾವಿ, ನವೀನ ಕ್ವಾಣ್ಣೂರು, ರಾಚೋಡೇಶ್ವರ ಕುದರಿ, ಈರಣ್ಣ ಅಂಕದ ಮತ್ತು ಗ್ರಾಮದ ಗುರು ಹಿರಿಯರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.